ಓಕೆ, ಇದೀಗ ನನ್ನ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇದ್ದಾರೆ. ಮಾತಾಡಿದೆ ಸರ್, ಇವತ್ತು ಮಳೆಹಾನಿ ಪ್ರದೇಶಗಳಲ್ಲಿ ಭೇಟಿ ಕೊಡ್ತಾ ಇದ್ದೀರಾ, ಏನೆಲ್ಲ ಕಾರಣಗಳು ತಿಳಿದು ಬಂದಿದ್ದಾವೆ ಸರ್? ನೋಡ್ರಿ, ಬಹಳ ಪ್ರಮುಖವಾಗಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಬೆಂಗಳೂರು ಮಹಾನಗರದಲ್ಲಿ ಕಾಂಟ್ರಾಕ್ಟ್ಗಳಿಗೆ ಪೇಮೆಂಟ್ ಕೂಡ ಆಗದೇನೆ ಕೆಲಸ ಕಾರ್ಯಗಳು ಹಾಗೆ ನಿಂತಿದೆ. ಆದರೆ ಕಳೆದ 2 ವರ್ಷದಿಂದ ಗ್ರೇಟರ್ ಬೆಂಗಳೂರು ಅಂತೇಳಿ ಹರಿಕತೆ ಕೇಳ್ತಾ ಇದ್ದೇವೆ ಹೊರತು ಸಚಿವರುಗಳ ಬಾಯಲ್ಲಿ. ಆದರೆ ಬೆಂಗಳೂರ ಅಭಿವೃದ್ಧಿಯ ದೃಷ್ಟಿಯಿಂದ ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನು ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮವನ್ನ ಉಸ್ತುವಾರಿ ಸಚಿವರು ತೆಗೆದುಕೊಂಡಿಲ್ಲ, ರಾಜ್ಯ ಸರ್ಕಾರ ತೆಗೆದುಕೊಂಡಿಲ್ಲ. ಇದರ ಪರಿಣಾಮ ಇವತ್ತು ಬೆಂಗಳೂರು ಅಂತಕ್ಕಂಥದ್ದು ನೋಡಿ, ಕೇವಲ 3-4 ತಾಸು ಮಳೆ ಬಂದರೆ ಇವತ್ತು ಇಡೀ ಭಾಗದ ಪ್ರದೇಶ ಮುಳುಗೋಗ್ತದೆ ಅಂತ ಹೇಳಿದ್ರೆ 3 ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ರಾಜಕೀಯ ಮಾಡೋದಕ್ಕಿಂತ ಬದಲಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನೀವು ಹೊಸಪೇಟೆನಲ್ಲಿ ಕೂತ್ಕೊಂಡು ಸರ್ಕಾರದ 2 ವರ್ಷ ಏನು ಮುಗಿಸಿದೇವೆ ಅಂತೇಳಿ ಇವತ್ತು ಜಾತ್ರೆ ಮಾಡಕ್ಕೆ ಹೊರಟಿದ್ರೆ ಅದನ್ನ ಬಿಟ್ಟು ಇಲ್ಲಿ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ದಾರೆ ಬಿಜೆಪಿ ಅವಧಿಯಲ್ಲಿ ಈಸ್ಟ್ ಬೆಂಗಳೂರು ಸಂಪೂರ್ಣವಾಗಿ ಜಲಾವೃತ ಆಗಿತ್ತು ಅಂತ. ಈಗ ಆ ಕತೆ ಕೇಳೋದಕ್ಕೆ ಜನ ಕೂತಿಲ್ಲ. ಇಲ್ಲಿ ಜನ ಕೇಳ್ತಾ ಇರೋದು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿ. ನೀವು ಗ್ರೇಟರ್ ಬೆಂಗಳೂರು ಅಂತ ಮಾತನಾಡ್ತಾ ಇದ್ರಿ, 1000 ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಅನುದಾನ ಕೊಟ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿ ಅಂತೇಳಿ ಬೆಂಗಳೂರು ಜನ ಕೇಳ್ತಾ ಇದ್ದಾರೆ. ಸರ್, ಇದಕ್ಕೆ ಕಾಮಗಾರಿಗಳು ಏನು ಅರ್ಧಕ್ಕೆ ನಿಂತಿದ್ದಾವೆ, ತತ್ಕ್ಷಣದ ಪ್ರಾರಂಭ ಆಗಬೇಕು. ಮಳೆ ಬರುತ್ತೆ ಅಂತೇಳಿ ರಾಜ್ಯ ಸರ್ಕಾರ ಗೊತ್ತಿರಲ್ವಾಗಾದ್ರೆ, ಸಚಿವರುಗಳಿಗೆ ಗೊತ್ತಿರಲ್ವಾಗಾದ್ರೆ, ನಿನ್ನೆ ಮುಖ್ಯಮಂತ್ರಿಗಳನ್ನ ಗಮನಿಸ್ತಾ ಇದ್ದೆ, ಏನ್ ನೀರು ಬೆಂಗಳೂರು ನೀರಿದೆ ತೆಗೆದು ಹೊರಗೆ ಹಾಕಿ, ಎಲ್ಲಿಗೆ ಹಾಕ್ತಾರೆ ನೀರನ್ನು ಹೊರಗಡೆಗೆ? ಈ ರೀತಿ ಹುಚ್ಚಾಟಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಳೆ ಬರುತ್ತೆ ಅಂತ ಗೊತ್ತಿದ್ರು ಸಹ ಯಾವುದೋ ಒಂದು ಕ್ರಮವನ್ನ ಕೈಗೊಳ್ಳದೇನೆ ಈ ರೀತಿ ಬೆಂಗಳೂರು ಜನತೆ ಜೊತೆ ಚೆಲ್ಲಾಟ ನಾಡ್ತಾ ಇದ್ದಾರೆ, ಸರಿಯಲ್ಲ. ಸಾಧನಾ ಸಮಾವೇಶ ಮಾಡ್ತಾ ಇದೆ ಸರ್ಕಾರ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಜಲಾವೃತ ಆಗಿದೆ, ಮುಜುಗರ ಆಗಲ್ಲ ಸರ್ಕಾರಕ್ಕೆ ಅಂತ. ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಏನೂ ಇದಿಲ್ಲ. ಜನನು ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ದಾರೆ ಬಿಜೆಪಿ ಅವಧಿಯಲ್ಲಿ ಈಸ್ಟ್ ಬೆಂಗಳೂರು ಸಂಪೂರ್ಣವಾಗಿ ಜಲಾವೃತ ಆಗಿತ್ತು ಅಂತ. ಈಗ ಆ ಕತೆ ಕೇಳೋದಕ್ಕೆ ಜನ ಕೂತಿಲ್ಲ. ಇಲ್ಲಿ ಜನ ಕೇಳ್ತಾ ಇರೋದು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿ. ನೀವು ಗ್ರೇಟರ್ ಬೆಂಗಳೂರು ಅಂತ ಮಾತನಾಡ್ತಾ ಇದ್ರಿ, 1000 ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಅನುದಾನ ಕೊಟ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿ ಅಂತೇಳಿ ಬೆಂಗಳೂರು ಜನ ಕೇಳ್ತಾ ಇದ್ದಾರೆ. ಸರ್, ಇದಕ್ಕೆ ಕಾಮಗಾರಿಗಳು ಏನು ಅರ್ಧಕ್ಕೆ ನಿಂತಿದ್ದಾವೆ, ತತ್ಕ್ಷಣದ ಪ್ರಾರಂಭ ಆಗಬೇಕು. ಮಳೆ ಬರುತ್ತೆ ಅಂತೇಳಿ ರಾಜ್ಯ ಸರ್ಕಾರ ಗೊತ್ತಿರಲ್ವಾಗಾದ್ರೆ, ಸಚಿವರುಗಳಿಗೆ ಗೊತ್ತಿರಲ್ವಾಗಾದ್ರೆ, ನಿನ್ನೆ ಮುಖ್ಯಮಂತ್ರಿಗಳನ್ನ ಗಮನಿಸ್ತಾ ಇದ್ದೆ, ಏನ್ ನೀರು ಬೆಂಗಳೂರು ನೀರಿದೆ ತೆಗೆದು ಹೊರಗೆ ಹಾಕಿ, ಎಲ್ಲಿಗೆ ಹಾಕ್ತಾರೆ ನೀರನ್ನು ಹೊರಗಡೆಗೆ? ಈ ರೀತಿ ಹುಚ್ಚಾಟಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಳೆ ಬರುತ್ತೆ ಅಂತ ಗೊತ್ತಿದ್ರು ಸಹ ಯಾವುದೋ ಒಂದು ಕ್ರಮವನ್ನ ಕೈಗೊಳ್ಳದೇನೆ ಈ ರೀತಿ ಬೆಂಗಳೂರು ಜನತೆ ಜೊತೆ ಚೆಲ್ಲಾಟ ನಾಡ್ತಾ ಇದ್ದಾರೆ, ಸರಿಯಲ್ಲ. ಸಾಧನಾ ಸಮಾವೇಶ ಮಾಡ್ತಾ ಇದೆ ಸರ್ಕಾರ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಜಲಾವೃತ ಆಗಿದೆ, ಮುಜುಗರ ಆಗಲ್ಲ ಸರ್ಕಾರಕ್ಕೆ ಅಂತ. ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಏನೂ ಇದಿಲ್ಲ. ಜನನು ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಸೊ ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.